ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್. ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಡಿಯನ್ ಫಿಲ್ಮ್ ಬಗ್ಗೆ ಮಾತಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೌದು, ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಡಿಯನ್ ಸಿನಿಮಾ ಯಾವುದಪ್ಪ ಅಂತ ಕೇಳಿದ್ರೆ ಕಲ್ಕಿ 2898 AD. ಗೊತ್ತಿರ್ಬೋದು ನಿಮ್ಮೆಲ್ಲರಿಗೂ. ಈಗಾಗಲೇ ಕಲ್ಕಿ ಸಿನಿಮಾದ ಪೋಸ್ಟರ್ಗಳು ಎಲ್ಲ ಕಡೆ ಹರಿದಾಡ್ತಿದೆ. ಸೊ ಈ ಸಿನಿಮಾದ ಕಾನ್ಸೆಪ್ಟ್ ಟ್ರೈಲರ್ನ ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಪ್ರಭಾಸ್ ರವರ ಸಲಾರ್ ಸಿನಿಮಾ ಸಾಕಷ್ಟು ಸದ್ದು ಮಾಡಿತ್ತು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ. ಸೊ ಸೂಪರಾಗಿ ಓಡಿದಂಥ ಸಲಾರ್ ಸಿನಿಮಾ ಈಗಾಗಲೇ ನೀವು ನೋಡಿರ್ತೀರ. ಇದು ಬಿಡುಗಡೆಯಾಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ಆಗಲೇ ಕಲ್ಕಿಯವರ ಇನ್ನೊಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಬಟ್ ಈಗಲೇ ಇಲ್ಲ, ಇನ್ನು ಮುಂದೆ ಬರುತ್ತೆ. ಇನ್ನು ಕಲ್ಕಿ ಸಿನಿಮಾ 2898 AD ಸಿನಿಮಾ ಬಗ್ಗೆ ಮಾತಾಡಬೇಕಂತಂದರೆ ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಾನಿ ದತ್ ರವರು. ಸಿನಿಮಾ ವೈಜಯಂತಿ ಮೂವೀಸ್ ಪ್ರೊಡಕ್ಷನ್ ಕಂಪನಿ ಕಡೆಯಿಂದ ರಿಲೀಸ್ ಆಗ್ತಿದೆ. ಹಾಗೆ ಈ ಚಲನಚಿತ್ರ ಬಂದು ತೆಲುಗು ಹಾಗೆ ಹಿಂದಿನಲ್ಲಿ ರಿಲೀಸ್ ಮಾಡಬೇಕು ಅಂತ ಆಗಲೇ ಪ್ರೊಡ್ಯೂಸರ್ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಮುಂದಕ್ಕೆ ಡಬ್ಬಿಂಗ್ ಮಾಡ್ಬೋದು. ತಮಿಳ್ನಲ್ಲಿ, ಕನ್ನಡದಲ್ಲಿ, ಮಲಯಾಳಂನಲ್ಲಿ ಹಾಗೆ ಇಂಗ್ಲೀಷ್ನಲ್ಲೂ ಕೂಡ ಡಬ್ಬಿಂಗ್ ಮಾಡ್ತಾರೆ. ಬಟ್ ಇವಾಗ ಸ್ಟಾರ್ಟಿಂಗ್ನಲ್ಲಿ ತೆಲುಗು ಹಾಗೆ ಹಿಂದಿನಲ್ಲಿ ಬಿಡುಗಡೆ ಆಗೋದಂತೂ ಕನ್ಫರ್ಮ್ ಆಗಿದೆ. ಸೊ ಸಿನಿಮಾದ ಸ್ಟಾರ್ಸ್ ವಿಚಾರಕ್ಕೆ ಬಂದರೆ ಸಿನಿಮಾದಲ್ಲಿ ಮೇನ್ ಪಾತ್ರದಲ್ಲಿ ಪ್ರಭಾಸ್ ರವರು ಕಾಣಿಸ್ಕೊಳ್ತಾರೆ. ಹಾಗೆ ಅವರಿಗೆ ಹೀರೋಯಿನ್ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆರವರು ಕಾಣಿಸ್ಕೊಳ್ತಾರೆ. ಹಾಗೆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ರವರು ಹಾಗೆ ಅವರ ಜೊತೆ ಕಮಲ್ ಹಾಸನ್ ರವರು ಕೂಡ ಕಾಣಿಸ್ಕೊಳ್ತಾರೆ. ಹಾಗೆ ಸಿನಿಮಾದಲ್ಲಿ ಇನ್ನೊಂದು ಹೀರೋಯಿನ್ನ ಕೂಡ ಯೂಸ್ ಮಾಡಿದ್ದಾರೆ, ಅವರೇ ದಿಶಾ ಪಟಾನಿ. ಸೊ ಇದಿಷ್ಟ ಆಯಿತು ಸಿನಿಮಾದ ಡೈರೆಕ್ಟರ್ ವಿಷಯಕ್ಕೆ ಬಂದರೆ. ಸೊ ಸಿನಿಮಾದ ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು ನಾಗ್ ಅಶ್ವಿನ್ ರವರು. ಸೊ ಈ ಸಿನಿಮಾನ ನಾನು ಯಾಕೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಡಿಯನ್ ಫಿಲ್ಮ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಸೊ ಸಿನಿಮಾದ ಬಜೆಟ್ ಬಂದು 600 crores ತುಂಬ ಹ್ಯೂಜ್ ಬಜೆಟ್ ಇಟ್ಕೊಂಡು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಸಿನಿಮಾದ ಶೂಟಿಂಗ್ ಎಲ್ಲ ಮುಕ್ತಾಯ ಆಗಿದೆ. ಈಗ ಸಿನಿಮಾ ಎಡಿಟಿಂಗ್ ಲೆವೆಲ್ನಲ್ಲಿ ನಿಂತಿದೆ. ಸಿನಿಮಾದ ಎಡಿಟಿಂಗ್ ಈಗ ನಡೀತಿದೆ. ಸಿನಿಮಾ ಬಂದು 2024ರ ಥ್ರಿಲ್ಲರ್ ಆ್ಯಂಡ್ ಆ್ಯಕ್ಷನ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು, ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಈ ಸಿನಿಮಾ ಬಂದು ರಿಲೀಸ್ ಆಗ್ತಕ್ಕಂಥದ್ದು May 9ರಂದು ರಿಲೀಸ್ ಆಗ್ತಿದೆ. ಇದೇ 2024ಗೆ May 9ರಂದು ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾದ ಕಾನ್ಸೆಪ್ಟ್ ಟ್ರೈಲರ್ನ ನೋಡಿದಾಗ ನನಗೇನು ಅನಿಸ್ತಪ್ಪ ಅಂತಂದರೆ, ಸೊ ಸಿನಿಮಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನು ಕೂಡ ಯೂಸ್ ಮಾಡಿದ್ದಾರೆ ಅಂತ ಅನ್ನೋಂಥದ್ದು ಅನಿಸುತ್ತೆ. ಯಾಕೆ ಅಂತಂದರೆ, ಸೊ ಸಾಕಷ್ಟು ಸಿನಿಮಾದಲ್ಲಿ ಈ ಸಿನಿಮಾದ ಟ್ರೈಲರ್ನ ಸೀನ್ಸ್ಗಳನ್ನ ನೋಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿರೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಎಲ್ರಿಗೂ ಗೊತ್ತಿರೋದು ಅಂತಂದ್ರೆ ಸಿನಿಮಾದ ಟೈಟಲ್ಲೇ ಹೇಳುತ್ತೆ ಕಲ್ಕಿ ಅಂತ ಹೇಳಿ. ಕಲ್ಕಿ ಅಂತಂದರೆ ಗಾಡೆಸ್ ವಿಷ್ಣು ಪಾತ್ರದ ಮತ್ತೊಂದು ಹೆಸರೇ ಕಲ್ಕಿ ಆಗಿರುತ್ತೆ. ಸೊ ಇಲ್ಲಿ ಕಲ್ಕಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಕ್ಕಂಥವರೇ ಪ್ರಭಾಸ್ ರವರು. ಸೊ ಈಗಾಗಲೇ ಪ್ರಭಾಸ್ ರವರ ಲುಕ್ನೆಲ್ಲರೂ ನೋಡಿರ್ತೀರ. ಆದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಮೋಸ್ಟ್ ಆಫ್ ಆಲ್ ಪ್ರಭಾಸ್ ರವರ ಅಭಿಮಾನಿಗಳು ಖಂಡಿತವಾಗ್ಲೂ ಸಿನಿಮಾಗೆ ವೆಯ್ಟ್ ಮಾಡ್ತಿರ್ತಾರೆ. ಈಗ ನಿಜವಾಗ್ಲೂ ಪ್ರಭಾಸ್ ರವರು ಸೌತ್ ಇಂಡಿಯನ್ನ ಟಾಪ್ 1 ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕಲ್ಕಿ 2898 AD ಸಿನಿಮಾದ ಕಾನ್ಸೆಪ್ಟ್ ಟ್ರೈಲರ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಸೊ ಇದಿಷ್ಟು ಡೀಟೇಲ್ಸ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಏನು ಅಂಥೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.